ಅವನ ಒಂದು ವೈಯಕ್ತಿಕವಾಗಿರುವಂಥ ಸ್ಟ್ಯಾಂಡರ್ಡ್ಸ್ ಏನಿದೆ, ಇಲ್ಲ ಅವನ ಒಂದು ಬ್ಯಾಕ್ಗ್ರೌಂಡ್ ಏನಿದೆ, ಅದನ್ನು ನಾನು ಕನ್ಸಿಡರ್ ಮಾಡೋದಿಲ್ಲ. ಒಂದು ಲೀಗಲ್ ಫ್ರೇಮ್ ಇಲ್ಲ ಅಂತ ಹೇಳಿದ್ರೆ ನಾನು ಎಂತಕ್ಕೆ ಬರಲಿ ಸರ್ ಅದು ಇಂಡಸ್ಟ್ರಿಗೆ? ನಾನೇ ಇಲ್ಲ, ಯಾರು ಬರಲ್ಲ. ಈಗ ಪಾಪನ್ನ ಸಂಸ್ಥೆ ಈಗ ಡಾಗ್ ಬ್ರೀಡರ್ಸ್ಗೆ ಮತ್ತು ಪೆಟ್ ಶಾಪ್ ಅವ್ರಿಗೆ ಏನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಸ್ಟ್ಯಾಂಡರ್ಡ್ಸ್ ಏನು? ಅವರು 4 ನಾಯಿ ಇಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ನೀವು ಸಪೋರ್ಟ್ ಮಾಡ್ತೀರಾ? ಒಂದು ಪೆಟ್ ಶಾಪ್ ಇಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ನೀವು ಸಪೋರ್ಟ್ ಮಾಡ್ತೀರಾ? ಇಲ್ಲ ಅವ್ರಿಗೆ ಆದಂಥ ನಿಮ್ಮ ಕಡೆಯಿಂದ ಸ್ಟ್ಯಾಂಡರ್ಡ್ಸ್ಗಳು ಏನಿದೆ ಸರ್? ಒಂದು ಪೆಟ್ ಇಂಡಸ್ಟ್ರಿಯಲ್ಲಿ ನಾವು ಒಂದು ಒಗ್ಗಟ್ಟನ್ನು ನಾವು ನೋಡ್ತಾ ಇದ್ದೀವಿ. ಒಗ್ಗಟ್ಟು ಬೇಕು, ಎಲ್ಲರೂ ಒಂದು ಕಡೆ ಸೇರಬೇಕು. ಫಸ್ಟ್ ರಿಕ್ವೈರ್ಮೆಂಟ್ ಅದೇ, ಎಲ್ಲರೂ ಒಂದು ಕಡೆ ಸೇರಬೇಕು, ಒಗ್ಗಟ್ಟಿರಬೇಕು ಅನ್ನೋದು ನಾವು ಕೇಳ್ತೇವೆ. ಈ ಒಗ್ಗಟ್ಟತ್ತ ಬಂದಾಗ ನಾನು ಮುಂಚೆನೇ ಹೇಳಿದ್ದೀನಿ ಸರ್, ಇರ್ರೆಸ್ಪೆಕ್ಟ್ ಆಫ್ ಅವನ ಒಂದು ವೈಯಕ್ತಿಕವಾಗಿರುವಂಥ ಸ್ಟ್ಯಾಂಡರ್ಡ್ಸ್ ಏನಿದೆ, ಇಲ್ಲ ಅವನ ಒಂದು ಬ್ಯಾಕ್ಗ್ರೌಂಡ್ ಏನಿದೆ, ಅದನ್ನು ನಾನು ಕನ್ಸಿಡರ್ ಮಾಡೋದಿಲ್ಲ. ಅದೇ ಹೇಳಿದ್ನಲ್ಲ, ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ಅವನ ಬ್ಯಾಕ್ಗ್ರೌಂಡ್ನ ನಾವು ಎಸ್ಟಿಮೇಟ್ ಮಾಡಲ್ಲ ಸರ್, ನಾವು ಕನ್ಸಿಡರು ಮಾಡೋದಿಲ್ಲ. ಅವನು ಯಾವುದೇ ಒಂದು ಪ್ರತಿಯೊಬ್ಬ ಪೆಟ್ ಇಂಡಸ್ಟ್ರಿಲಿ ಯಾರೆಲ್ಲ ಕೈ ಜೋಡಿಸ್ತಾ ಇದ್ದಾರೆ ಅವ್ರಿಗೆ ಪೆಟ್ ಇಂಡಸ್ಟ್ರಿ ಮೇಲೆ ಒಲವು ಎಷ್ಟಿದೆ. ಯಾಕಂದರೆ ಸರ್ ನಮ್ಮಲ್ಲಿ ಸರ್ ನಾನು ಪೆಟ್ ಇಂಡಸ್ಟ್ರಿಗೆ ಬರಬೇಕು ಅನ್ನೋರು ಬರ್ತಾ ಇದ್ದಾರೆ. ಇವಾಗ ಎಕ್ಸಾಂಪಲ್ ನಾನು ಪೆಟ್ ಇಂಡಸ್ಟ್ರಿಗೆ ಬರಬೇಕು ಸರ್, ನಾನು ಬರ್ತೀನಿ. ಹೇಗೆ ಬರ್ತೀನಿ? ಫುಡ್ ತೊಗೊಂಬರ್ತೀನಿ, ಪೆಟ್ ಫುಡ್ ತೊಗೊಂಬರ್ತೀನಿ, ಪ್ರಾಡಕ್ಟ್ಸ್ ಮಾಡಿ. ಬಟ್ ಆ ಇಂಡಸ್ಟ್ರಿನೇ ಸರಿ ಇಲ್ಲ, ಅಲ್ಲೇ ಒಗ್ಗಟ್ಟಿಲ್ಲ, ಅಲ್ಲೊಂದು ಸ್ಟ್ಯಾಂಡರ್ಡ್ ಇಲ್ಲ, ಒಂದು ಎಥಿಕ್ಸ್ ಇಲ್ಲ, ಒಂದು ಲೀಗಲ್ ಫ್ರೇಮ್ ಇಲ್ಲ ಅಂತ ಹೇಳಿದ್ರೆ ನಾನು ಎಂತಕ್ಕೆ ಬರಲಿ ಸರ್ ಅದು ಇಂಡಸ್ಟ್ರಿಗೆ? ನಾನೇ ಇಲ್ಲ, ಯಾರು ಬರಲ್ಲ.